ಕಾವೇರಿ, ಯಜಮಾನ್ರು ನಿನ್ನನ್ನ ದತ್ತು ತಗೋತಿರೋದು ನಿನ್ಗಿಷ್ಟ ಇಲ್ಲ ಅಂದ್ರೆ ಹೇಳು. ಹೀಗ್ ನೋವು ಪಡ್ತಿದ್ರೆ ನೋಡೋರು ಏನ್ ಅನ್ಕೋತಾರೆ ಹೇಳು. ಹಾಗೇನು ಇಲ್ಲ ಅಮ್ಮ. ಅಮೆರಿಕಾಗ್ ಹೊರಟೋದ್ರೆ ನಿನ್ನನ್ ಯಾರಮ್ಮ ನೋಡ್ಕೋತಾರೆ, ಯಜಮಾನ್ರನ್ ಯಾರು ನೋಡ್ಕೋತಾರೆ ಅಂತ ಭಯ ಪಡ್ತಿದ್ದೀನಿ ಅಷ್ಟೇ. ಹಾಗೆಲ್ಲ ಭಯ ಪಡ್ಬೇಡ ಕಾವೇರಿ. ಅಮ್ಮ, ಇವಾಗ ನನ್ನನ್ನ ದತ್ತು ತಗೊಂಡ್ರೆ ನಾನ್ ಕೇವಲ ಯಜಮಾನ್ರಿಗೆ ಮಾತ್ರ ಮಗ್ಲಾಗ್ತೀನ, ನಿನ್ ಮಗ್ಲಾಗಿರಲ್ವಾ? ಅಮ್ಮ, ಹೇಳಮ್ಮ, ನಾನು ಯಾವಾಗ್ಲೂ ನಿನ್ ಮಗ್ಲಾಗೆ ಇರ್ತೀನಮ್ಮ. ಯಾವ ತಾಯಿ ಆದ್ರೂ ತನ್ನ ಮಗಳ ಜೀವನ ಸುಂದರವಾಗಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾಳಮ್ಮ. ರಾಜಮಹಲಲ್ಲಿ ಯುವರಾಣಿಯಾಗಿ ಬದುಕೋ ಅವಕಾಶ ಬರ್ತಿದ್ರೆ ಹಳ್ಳಿಲಿ ಬದುಕ್ತೀನಿ ಅಂತಿದೆಯಲ್ಲಮ್ಮ. ತಾಯಿ ಮಡ್ಲಿಗಿಂತ ಸುಖವಾದ ಜಾಗ ಯಾವ್ದಿದೆ ಅಂತ ಹೇಳಮ್ಮ. ಹೌದು ಕಾವೇರಿ, ನೀನ್ ಹೇಳ್ದ ಹಾಗೆ ತಾಯಿ ಮಡ್ಲಿಗಿಂತ ಸುಖವಾದ ಜಾಗ ಮತ್ತೊಂದಿರಲ್ಲ ಈ ಮಕ್ಕಳಿಗೆ. ಆದ್ರೆ ಯಾವ ಮಗುನೇ ಆಗ್ಲಿ ಜೀವನ ಪರ್ಯಂತ ತಾಯಿ ಮಡ್ಲಲ್ಲಿ ಇರಕ್ಕಾಗಲ್ಲ ಅಲ್ವಾ? ನವೀನ್ ನಿನ್ನ ಎಷ್ಟು ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಲ್ಲ. ಅವನ ಸ್ಟೇಟಸ್ಗೆ ತಕ್ಕ ಹೆಸರನ್ನ ನೀನು ಕೊಟ್ಟು ನಿನಗ್ ಮದುವೆ ಮಾಡಿಸಿ ನಿನ್ನ ಋಣ ತೀರಿಸ್ಕೊಳ್ಳೋ ಪ್ರಯತ್ನ ಅಷ್ಟೇ. ನಿನ್ನ ತಾಯಿಯಿಂದ ನಿನ್ನ ದೂರ ಮಾಡೋದಲ್ಲಮ್ಮ. ಯಾವತ್ತಿಗೂ ಕಾವೇರಿ ಅಂದ್ರೆ ನಾರಾಯಣಮ್ಮನ್ ಮಗಳೇ. ನಮ್ ಹೆಸರು ಮನೆತನ ಬದಲಾಗಿದ ತಕ್ಷಣ ಕರಳ ಸಂಬಂಧ ಬದಲಾಗಲ್ಲ ಅಲ್ವಮ್ಮ? ನಮ್ಮ ಮನೆ ವಾರಸ್ದಾರಳಿಗೆ ಅಂತ ಮಾಡ್ಸಿರೋ ಒಡವೆ ಇದು. ಈಗ ನೀನು ನಮ್ಮನೆ ವಾರಸ್ದಾರಳಾಗಿರೋದ್ರಿಂದ ಈ ಒಡವೆನ ನೀನ್ ಹಾಕೋ. ಅಮ್ಮವ್ರೆ, ಇದೆಲ್ಲ ಯಾಕಮ್ಮವ್ರೆ? ನನಗ್ ಬೇಡ. ನನ್ನ ಮಗನಿಗೆ ಮಗಳಾಗಕ್ ಹೊರಟಿದ್ಯಾ? 18 ವರ್ಷಗಳಿಂದ ಅಪ್ಪ ಅನ್ನೋ ಕೂಗಿಗೋಸ್ಕರ ಕಾಯ್ತಿದ್ದಾನೆ ನನ್ನ ಮಗ. ಇವತ್ತು ಆ ಕನಸು ನನ್ಸಾಗಕ್ ಹೊರಟಿದೆ ನಿನ್ನಿಂದ. ನೀನ್ ನಮಗ್ ಮಾಡಿರೋ ಸೇವೆಗೆ ಸಹಾಯಕ್ಕೆ ಬದಲಾಗಿ ನಿನಗ್ ನಾವ್ ಏನ್ ಕೊಟ್ರೂ ಕಮ್ಮಿ ಆಗತ್ತಮ್ಮ. ನಾರಾಯಣಮ್ಮ, ಇದೆಲ್ಲ ತೋರ್ಸು. ನನ್ ದೃಷ್ಟಿನೇ ಬೀಳೋ ತರ ಇದೆ. ನಾರಾಯಣಮ್ಮ, ಕಾವೇರಿನ ಬೇಗ ಕರ್ಕೊಂಡ್ ಬಾ. ಸರಿ. ಬಾಮ್ಮ. ಅಯ್ಯೋ ಕಾವೇರಿ, ನಾನು ಹಣ್ಣುಗಳು ತರೋದನ್ನೇ ಮರ್ತ್ಬಿಟ್ಟೆ. ನಾನು ತಗೊಂಡ್ ಬರ್ತೀನಿ, ನೀನ್ ಹೋಗು. ಬೇಗ ಬಾ. ಸರಿ, ಹೋಗು.
ಕಾವೇರಿ, ನಿಮ್ಮಮ್ಮ ಎಲ್ಲಮ್ಮ? ಅಮ್ಮ ಬರ್ತಿದ್ದಾಳೆ. ಬೇರೆ ದಾರಿನೇ ಇಲ್ಲ. ಮರ್ಯಾದೆಯಾಗಿ ಈ ಕಾರ್ಯಕ್ರಮ ನಿಲ್ಸು ಅಂದ್ರೆ ನಿಲ್ಲಿಸ್ಲಿಲ್ಲ. ಇವಾಗ ನಿಲ್ಲತ್ತೆ ನೋಡು ಈ ಕಾರ್ಯಕ್ರಮ. ಅಮ್ಮ, ಕಾರ್ಯಕ್ರಮ ಶುರು ಮಾಡೋಣ, ಕೂತ್ಕೊಳ್ಳಿ. ಅಮ್ಮ ಬಂದ್ಮೇಲೆ ಮಾಡೋಣ. ಇನ್ನೇನ್ ಬಂದ್ಬಿಡ್ತಾಳೆ. ಒಂದ್ 5 ನಿಮಿಷ ಕಾಯೋಣ ಅಲ್ವಾ? ಅಮ್ಮವ್ರೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿನಮ್ಮ. ಅಮ್ಮವ್ರೆ, ನಮ್ಮಮ್ಮ ರೂಮಲ್ಲಿ ಇಲ್ಲ. ಎಲ್ಲ ಕಾಣಿಸ್ತಾನೆ ಇಲ್ಲ. ಕಾವೇರಿ, ನೀನೇನು ಚಿಂತೆ ಮಾಡಬೇಡ, ನಾನು ಹೋಗಿ ಆಂಟಿ ನೋಡ್ಕೊಂಡು ಬರ್ತೇನೆ. ಹೋಗು, ಬೇಗ ಹೋಗು. ಅಮ್ಮ ಕಾವೇರಿ, ಏನಾಗಿರ್ಬೋದಮ್ಮ? ಕಾವೇರಿ, ಪೃಥ್ವಿ ಕರ್ಕೊಂಬರ್ತಾನೆ, ನೀನ್ ತಲೆ ಕೆಡ್ಸ್ಕೋಬೇಡಮ್ಮ. ಪೃಥ್ವಿ ಮಾತ್ರ ಅಲ್ಲ, ಪೃಥ್ವಿಯವ್ರ ಅಪ್ಪ ಬಂದ್ರು ಕೂಡ ನಾರಾಯಣಮ್ಮನ್ನ ಹುಡ್ಕಕ್ಕಾಗಲ್ಲ. ಕಾವೇರಿನ ದತ್ತು ಕೊಡಕ್ಕೆ ನಾರಾಯಣಮ್ಮಂಗೆ ಇಷ್ಟ ಇಲ್ವೇನೋ ಅಜ್ಜಿ? ಹೌದಾ ಅಮ್ಮ, ನಾರಾಯಣಮ್ಮಂಗೆ ಇಷ್ಟ ಇಲ್ವಾ? ಹಾಗೇನಾದ್ರೂ ಇದ್ದಿದ್ರೆ ನಾರಾಯಣಮ್ಮ ನಮ್ಮ ಹತ್ರ ಹೇಳ್ತಿದ್ಲು ಶಿವದೇವ. ಅಂಥದ್ದೇನೂ ಆಗಿರಲ್ಲ. ನಾರಾಯಣಮ್ಮ ಬರ್ತಾಳೆ. ಬೇಕಾದ್ರೆ ಬಂದ್ಮೇಲೆ ಇನ್ನೊಂದ್ಸಲ ಕೇಳಿದ್ರಾಯ್ತು. ಅವಳಿಗೆ ಇಷ್ಟ ಅಂತ ಹೇಳಿದೆ ಅಲ್ವಾ? ರಾಜಮಾತೆ, ನಾರಾಯಣಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಅಮ್ಮ ಅಮ್ಮ ಕಾಣಿಸ್ತಿಲ್ಲ ಅಂದ್ರೆ ಏನು ಸಾಹೇಬ್ರೆ? ಆಗ್ಲೇ ನನ್ ಜೊತೆಲ್ಲೇ ಇದ್ಲು, ನನ್ನನ್ನು ರೆಡಿ ಕೂಡ ಮಾಡಿದ್ಲು. ಅಷ್ಟ್ರಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಏನು? ನನ್ಗೆ ಯಾಕೋ ಭಯ ಆಗ್ತಿದೆ. ಅಮ್ಮ, ನೀನ್ ಭಯ ಪಡ್ಬೇಡ, ನಿಮ್ಮಮ್ಮ ಸಿಗ್ತಾರೆ. ಅನುಮಾನನೇ ಇಲ್ಲ ಅತ್ತೆ, ಈ ದತ್ತು ಕಾರ್ಯಕ್ರಮ ನಾರಾಯಣಮ್ಮಂಗೆ ಇಷ್ಟ ಇಲ್ಲ. ನೀವೇ ಯೋಚನೆ ಮಾಡಿ, ಯಾವುದೇ ತಾಯಿ ಆದ್ರೂ ತಾನು ಜೀವಂತವಾಗಿರುವಾಗ್ಲೇ ತನ್ನ ಮಗಳನ್ನ ದತ್ತಕ್ಕೆ ಕೊಡ್ತಾರಾ? ನನಗ್ ಗೊತ್ತಿರೋ ಮಟ್ಟಿಗೆ ಯಾವ ಹೆತ್ತ ತಾಯಿ ಕೂಡ ಇಂಥ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳಲ್ಲ ಅತ್ತೆ. ಒಂದ್ ವೇಳೆ ಅವಳು ಒಪ್ಕೊಂಡ್ರೆ ಅವಳನ್ನ ಯಾರು ತಾಯಿ ಏನಲ್ಲ.
ನಮ್ಮಮ್ಮಂಗಿದ್ ಇಷ್ಟ ಇಲ್ಲ ಅಂತ ಹೋದ್ಲಾ? ಅಷ್ಟಕ್ಕೂ ಎಲ್ಲಿಗೆ ಹೋಗಿರ್ತಾಳೆ? ರಾಜಮಾತೆ ಒಂದ್ಸಲ ಗುಡಿ ಸುತ್ತ ನೋಡ್ಕೊಂಡು ಬರ್ತೀನಿ. ಪೃಥ್ವಿ ಎಲ್ಲ ಕಡೆ ಹುಡುಕು. ನಾನು ಹೋಗಿ ಹುಡುಕ್ತೀನಿ. ಹಾ ಹೋಗು. ದೊಡ್ಡಮ್ಮ, ನಾನು ಕೂಡ ಹುಡ್ಕೊಂಡ್ ಬರ್ತೀನಿ. ಹೋಗಿ ಡ್ಯಾಡಿ. ಅಮ್ಮ, ಇನ್ನು ನಡಿಬೇಕಾಗಿರೋ ಕಾರ್ಯಕ್ರಮ ತುಂಬಾ ಇದೆ. ಮುಹೂರ್ತದ ಸಮಯ ಮೀರೋಗ್ತಾ ಇದೆ. ಪುರೋಹಿತ್ರೆ, ಇಲ್ಲಿ ನಡಿಬೇಕು ಅಂದ್ರೆ ನಮ್ಮಮ್ಮ ಇರ್ಲೇಬೇಕು. ನಮ್ಮಮ್ಮ ಇಲ್ದೆ, ನಮ್ಮಮ್ಮಂಗೆ ಇಷ್ಟ ಇಲ್ದೆ ನಾನು ಏನು ಮಾಡೋದಿಲ್ಲ. ಪುರೋಹಿತ್ರೆ, ಒಂದ್ 5 ನಿಮಿಷ ಸಮಯ ಕೊಡಿ. ಅಷ್ಟರಲ್ಲಿ ನಮ್ಮೋರ್ ಹೋಗಿ ನಾರಾಯಣಮ್ಮನ್ ಕರ್ಕೊಂಡ್ ಬರ್ತಾರೆ. ಒಂದ್ ವೇಳೆ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಆಗ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಇನ್ನು ಯೋಚನೆ ಮಾಡಕ್ ಏನಿದೆ ಅಜ್ಜಿ? ದತ್ತು ತಗೊಳ್ಳೋ ಪ್ರೋಗ್ರಾಮ್ನ ನಿಲ್ಲಿಸ್ಬಿಡಿ. ನಮ್ಮಮ್ಮ ಎಲ್ಲಿದ್ದಾಳೆ ದೇವ್ರೆ? ನಮ್ಮಮ್ಮಂಗೆ ಏನಾಗಿದೆ ಅಂತ ಭಯ ಆಗ್ತಿದೆ. ಯಾಕೆ ಹೀಗ್ ನಡೀತಿದೆ? ಇಲ್ಲಿಗ್ ಬಂದ ತಕ್ಷಣ ಕಾವೇರಿ ಫೋಟೋ ಸುಟ್ಟು ಹೋಯ್ತು. ಈಗ ನಾರಾಯಣಮ್ಮ ಕಾಣಿಸ್ತಾ ಇಲ್ಲ. ವೈದಿಕ ಹೇಳ್ದ ಹಾಗೆ ಈ ದತ್ತು ತಗೊಳ್ಳೋ ಕಾರ್ಯಕ್ರಮ ನಾರಾಯಣಮ್ಮಂಗ್ ಇಷ್ಟ ಇಲ್ವಾ? ಇಲ್ಲ ಆ ದೇವರಿಗೆ ಇಷ್ಟ ಇಲ್ವಾ? ಗ್ರಾನಿ, ನಾನು ಎಲ್ಲಾ ಕಡೆ ಹುಡುಕ್ದೆ. ನಾರಾಯಣಮ್ಮ ಅವರು ನಂಗೆಲ್ಲೂ ಕಾಣಿಸ್ಲಿಲ್ಲ. ದೊಡ್ಡಮ್ಮ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ಲೇ ಇಲ್ಲ. ಅಯ್ಯೋ, ನನ್ನ ಪ್ರಕಾರ ಅದೇ ಆಗಿರುತ್ತೆ. ನಾರಾಯಣಮ್ಮನಿಗೆ ದತ್ತು ತಗೊಳ್ಳೋದು ಇಷ್ಟ ಇಲ್ಲ ಅನ್ಸುತ್ತೆ. ಯಾಕೀಗಾಯ್ತು ಅಮ್ಮ? ಕಾವೇರಿನ ಇವತ್ತು ದತ್ತು ತಗೊಂಡ್ರೆ ಇವತ್ತಿಂದ ನನ್ನ ಅಪ್ಪ ಅಂತ ಕರೀತಾಳೆ ಅಂತ ಎಷ್ಟು ಆಸೆ ಪಟ್ಟೆ. ನನ್ನ ಆಸೆ ಯಾವತ್ತೂ ನೆರವೇರಲ್ಲ. ಅಪ್ಪ ನಾಗಪ್ಪ, ಕಾವೇರಿ ಎಷ್ಟು ಒಳ್ಳೆ ಹುಡುಗಿ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಕಾವೇರಿ ಜೀವನದಲ್ಲಿ ಒಳ್ಳೇದು ನಡಿಬೇಕಾದ್ರೆ ಯಾಕೆ ಸ್ವಾಮಿ ಈ ಥರ ಅಡ್ಡಿಪಡಿಸ್ತಾ ಇದೆಯಾ? ಕಾವೇರಿ ಚೆನ್ನಾಗಿರೋದು ನಿನ್ಗಿಷ್ಟ ಇಲ್ವಾ ಸ್ವಾಮಿ? ಕಾವೇರಿಗೆ ಒಳ್ಳೆ ಜೀವನ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಕೊನೆ ಪಕ್ಷ ಕಾವೇರಿ ತಾಯಿ ಎಲ್ಲಿದ್ದಾಳೆ ಅಂತಾರು ಗೊತ್ತಾಗೋಗಿ ಮಾಡಪ್ಪ. ನಾರಾಯಣಮ್ಮ ಆಂಟಿ, 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 ಕಣ್ಬಿಡಿ ಆಂಟಿ. ನಾನು ಇಲ್ಲಿ ಯಾಕಿದ್ದೀನಿ? ಮೊದಲು ನೀವು ಮೇಲೆದೇಳಿ.
ದತ್ತು ತಗೊಳ್ಳೋದಾಗೋಯ್ತಾ? ನೀವಿಲ್ದೆ ಹೇಗಾಗುತ್ತೆ ಆಂಟಿ? ಅಲ್ಲಿ ಎಲ್ರು ನಿಮ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ಮುಹೂರ್ತ ಕೂಡ ಮೀರ್ ಹೋಗೋ ತರ ಇದೆ. ಈಗೇನಾಯ್ತು ಅಂತ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಆಗ್ಬೇಕಾರೋ ಕೆಲಸ ನೋಡೋಣ ಆಂಟಿ. ಮೊದಲು ಬನ್ನಿ ನೀವು. ನಡಿಯಪ್ಪ. ಗ್ರಾನಿ, ಅಲ್ಲಿ ನೋಡಿ, ಪೃಥ್ವಿ ಕರ್ಕೊಂಡ್ ಬರ್ತಿದ್ದಾನೆ. ಏನಾಯ್ತಮ್ಮ? ಇಷ್ಟೊತ್ತು ಎಲ್ಲಿದ್ದೆ? ನಿನ್ಗೇನೋ ಆಗಿದೆ ಅಂತ ನನ್ನ ಉಸಿರೇ ನಿಂತು ಹೋಗಿತ್ತು. ಎಲ್ಲಿಗೆ ಹೋಗಿದ್ದೆ? ಹಾ? ನನ್ಗೇನಾಗತ್ತಮ್ಮ? ನನ್ಗೇನು ಆಗಿಲ್ಲ. ನೀನ್ ಹೋಗಿ ಪೂಜೆ ಕೂತ್ಕೋ. ನಾರಾಯಣಮ್ಮ, ಕಾವೇರಿನ ದತ್ತು ಕೊಡಕ್ ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು. ನನಗಿಷ್ಟ ಇಲ್ಲ ಅಂದ್ರೆ ಏನಮ್ಮ? ಈ ದಿನಕ್ಕೋಸ್ಕರ ನಾನು ಇಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ. ಕಾಯ್ತಾ ಇದ್ದೀನಿ ಅಂದ್ರೆ ಹೇಳು. ಅದೇನಮ್ಮ, ಕಾವೇರಿನ ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಅಷ್ಟಕ್ಕೂ ನೀನು ಎಲ್ಲಿ ಹೋಗಿದ್ದೆ ನಾರಾಯಣಮ್ಮ? ಪೂಜೆ ಹತ್ರನೇ ಇರ್ಬೇಕಿತ್ತಲ್ವಾ? ಅದು ಹೌದಮ್ಮ, ಎಲ್ಲಿ ಹೋಗಿದ್ದೆ? ವಕೀಲ್ ಸಾಹೇಬ್ರೆ, ಅಮ್ಮ ಎಲ್ಲಿ ಸಿಕ್ಕದ್ಲು? ಅಲ್ಲಿದ್ದ ರೂಮಲ್ಲಿ ಪ್ರಜ್ಞೆ ತಪ್ಪಿದ್ದಿದ್ರು. ಆ ರೂಮಲ್ಲಿ ನಿಮ್ಮಮ್ಮ ಇದ್ದಾರೆ ಅನ್ನೋ ಹಾಗೆ ಹಾವು ಸೂಚನೆ ಕೊಡ್ತು. ಹಾವಾ? ಏನಾಯ್ತು ನಾರಾಯಣಮ್ಮ? ಏನೋ ಗೊತ್ತಿಲ್ಲ ಅಮ್ಮವ್ರೆ. ರೂಮಲ್ಲಿಟ್ಟಿದ್ದ ಹಣ್ಣುಗಳನ್ನ ತರೋದಕ್ಕೆ ಅಂತ ಹೋಗಿದ್ದೆ. ಹಿಂದೆಯಿಂದ ಯಾರೋ ನನ್ನ ತಲೆಗೆ ಜೋರಾಗಿ ಹೊಡೆದ್ಬಿಟ್ರು. ಅಷ್ಟೇ ನೆನ್ಪಿರೋದು. ನಿಮ್ಗೆ ಯಾರು ಹೊಡೆದಿದ್ದು? ಅಮ್ಮ, ದುರ್ಮುಹೂರ್ತದ ಸಮಯ ಹತ್ರ ಆಯ್ತು. ನಿಮ್ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ಪೂಜೆ ಪೂರ್ತಿ ಮಾಡೋಣ. ಅಮ್ಮವ್ರೆ, ಮೊದಲು ಪೂಜೆ ಶುರು ಮಾಡಿ. ಕಾವೇರಿ, ಮೊದಲು ನೀನ್ ಪೂಜೆ ಕೂತ್ಕೊಮ್ಮ. ನನ್ಗೇನು ಆಗಿಲ್ಲ. ನನ್ ಪ್ರಾಣ ಹೋದ್ರು ಈ ದತ್ತು ಕಾರ್ಯಕ್ರಮ ಅಮ್ಮ, ಆ ತರ ಮಾತೆಲ್ಲ ನೀನ್ ಆಡ್ಬೇಡ ಅಮ್ಮ. ನಡೀರಿ, ಪೂಜೆ ಕೂತ್ಕೊಳ್ಳೋಣ. ನಡೀರಮ್ಮ. ಬನ್ನಿ. ನಡಿ. ಯಜಮಾನ್ರೆ, ಈ ಶಲ್ಯ ಹಾಕೊಳ್ಳಿ. ಓಂ ತತ್ಸಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೇವಿ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಸದುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ